ಮುಳುಗಿಸದೆ ಅತ್ತ ದಡ ಸೇರಿಸದೆ ಕಷ್ಟವೆಂಬ ಬೋರ್ ಗರೆಯುವ ಅಲೆಗಳ ಹೊಡೆತಕ್ಕೆ ಸಿಲುಕಿಸಿ ಈ ಅನ್ನದಾತನನ್ನು ಕಣ್ಣೀರಿನಲ್ಲಿ ಕೈ ತೊಳೆಯುವಂತೆ ಮಾಡಿದ್ದಾಳೆ ಆ ನಿನ್ನ ತಾಯಿ. ಅಂದಾಗ ರೈತರಿಗೆ ಎಲ್ಲಿದೆ ನೆಮ್ಮದಿ? ಹಾ ಗೌರಿ, ಈ ದುಡ್ಡನ್ನು ಒಳಗಡೆ ಇಡು. ಅಯ್ಯೋ ದೇವ್ರೆ, ಇದು ತುಂಬಾ ಹಣ ಇದೆಯಲ್ಲ, ಇಷ್ಟೊಂದು ಸಾಲ? ಮತ್ತೆ ಸಾಲ ಮಾಡಿದ್ರೇನು? ಏನು ಹೇಗೆ ಕೇಳುತ್ತಿದ್ಯಾ ಗೌರಿ? ಇನ್ನೇನು ಮುಂಗಾರು ಮಳೆ ಬೀಳುವುದರೊಳಗಾಗಿ ಗೊಬ್ಬರ ಬೀಜ ತರಬೇಕಲ್ಲ, ಅದಕ್ಕೋಸ್ಕರ ಆ ಬ್ರಹ್ಮನ ಹತ್ತಿರ ಬಡ್ಡಿಲೆ ದುಡ್ಡು ತಂದಿರುವೆ. ಅಲ್ಲ ರೀ, ನಮಗೆ ಯಾಕೆ ಬೇಕ್ರಿ ಈ ಬಡ್ಡಿಯ ಸಾಲ? ಅದೇನೋ ಅಂತಾರಲ್ಲ, ತಾಯಿಗಿಂತ ಮಗಳು ದೊಡ್ಡವಳನ್ನೋ ಹಾಗೆ ಈ ಬಡ್ಡಿಗೆ ಸಾಲ ತೆಗೆದುಕೊಂಡು ನಾವು ಜೀವನ ತುಂಬಾ ಕಷ್ಟ ಆಗುತ್ರಿ. ನಮಗೆ ಬೇಡ ರೀ ಬಡ್ಡಿ ಸಾಲ, ಬೇಡ. ಗೌರಿ, ನಿಯತ್ತಿನಿಂದ ಮಾಡಿದ ಸಾಲವನ್ನು ತನ್ನ ಹೊಲ ಮಾರಿಯದು ಮುಟ್ಟಿಸುವ ರೈತನಿಗೆ ಯಾವ ಬಡ್ಡಿ ಮಕ್ಕಳು ಹಾಗೆ ಸಾಲ ಕೊಡಲ್ಲ. ಅಂದಾಗ ರೈತನನ್ನು ಹರಿದು ತಿನ್ನುವ ಹಲ್ಕ ಜನಗಳು ತುಂಬಿಕೊಂಡಿರುವ ಈ ಸಮಾಜದಲ್ಲಿ ನಮ್ಮಂತ ಬಡವರಿಗೆ ಹಾಗೆ ಯಾರೇ ಕೊಡುತ್ತಾರೆ ದುಡ್ಡು? ಬಡ್ಡಿ ಹಂಗಾದರೂ ಮಾತ್ರ ಕೊಡುತ್ತಾರೆ. ಗೌರಿ, ಈ ವಿಷಯವನ್ನು ನಂದೀಶನಿಗೆ ಹೇಳಬೇಡ. ಸರಿ ಹೋಯ್ತು ಬಿಡಿ, ಅವನಿಗೆ ಹೇಳ್ಬೇಡ ಅಂದ್ರೆ ನಾನು ಹೇಳ್ತೀನ? ಹೋಗ್ಲಿ ಬಿಡಿ. ಇವತ್ತು ಯುಗಾದಿಯ ಹಬ್ಬ. ಈ ಸಾಲದ ವಿಷಯಕ್ಕೆ ನಮ್ಮ ಮನಸ್ಸನ್ನು ನಾವ್ಯಾಕೆ ನೋವು ಮಾಡ್ಕೊಳ್ಬೇಕು? ದುಃಖದ ಮಡುವಿನಲ್ಲಿ ಯಾಕೆ ಕಾಲ ಕಳಿಬೇಕು? ಇವತ್ತೊಂದಿನಾದ್ರೂ ನಗುತ್ತಾ ಸಂತೋಷವಾಗಿ ಕಾಲ ಕಳಿಬೇಕು ನಾವು. ಏನ್ರಿ, ಒಳಗಡೆ ಸಿಹಿ ಅಡಿಗೆ ಸಿದ್ಧವಾಗಿದೆ, ಬನ್ನಿ ನನ್ನ ಜೊತೆ ಒಳಗೂಡಿ ಪ್ರಸಾದ ಸ್ವೀಕರಿಸೋಣ. ಊಟಕ್ಕಿಂತ ಮುಂಚೆ ನಿನ್ನ ಕಣ್ಣ ನೋಟದಲ್ಲಿ ಕರಗುತ್ತಿರುವ ಆ ಸಿಹಿ ಮುತ್ತಿನ ಮಧುರವಾದ ಗಾನ ಹೊರಹೊಮ್ಮಿ ಬರಲಿ ಈ ಸಮಯದಲ್ಲಿ. ಹೌದ್ರಿ, ನಿಮ್ಗೇನು ಹೊತ್ತು ಗೊತ್ತು ಇಲ್ವಾ? ಇಷ್ಟು ಜನರ ಮತ್ತೆ ನಂಗೆ ನಾಚಿಕೆ ಆಗುತ್ತೆ. ಹಾಗೆ ಮತ್ತೆ ಯಾಕೆ ನನ್ನಿಯೊಳಗೆ ನೀ ಬಾರಿ ನನ್ನ ಚಲುವೆ